ಜಾತಿ ಜನಗಣತಿಯ ಕಿಚ್ಚು ಕಾಂಗ್ರೆಸ್ನಲ್ಲಿ ನಿಧಾನವಾಗಿ ಸುಡ್ತಾ ಇದೆ. ಸಿಎಂ ಹಾಗೂ ಲಿಂಗಾಯತ ಶಾಸಕರ ನಡುವೆ ಶೀತಲ ಸಮರಕ್ಕೆ ನಾಂದಿಯಾಡಿದೆ. ಜಾತಿ ಜನಗಣತಿ ವಿರುದ್ಧ ಲಿಂಗಾಯತ ಮಹಾ ಅಧಿವೇಶನ ನಡೆಸುವುದಕ್ಕೆ ವೀರಶೈವ ಲಿಂಗಾಯತ ಮಹಾಸಭಾ ಮುಂದಾಗಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಶಾಸಕರು ಸೈನ್ ಮಾಡಿದ್ದು ಕೊಟ್ಟಿದ್ವಿ. ಸೈನ್ ಮಾಡಿದ್ರೆ ಸುಮಾರು 60 ಜನ ಇದ್ದಾರೆ. ಅವರ 73 ಇದಾವೆ, 60 ಜನ ಸೈನ್ ಮಾಡಿದ್ದಾರೆ. ರಿಪೋರ್ಟಿಗೆ ಗೊತ್ತು ಬಂದಿಲ್ಲ, ಸುಮ್ಮನೆ ಊಹೆಗಳ ಮೇಲೆ ಮಾಡಬೇಕಲ್ವಾ? ಹಾಂ, ಊಹೆಗಳಲ್ವೇನ್ರಿ? ವರದಿಯನ್ನು ಸರ್ಕಾರ ಪ್ರಕಟಣೆ ಮಾಡಿದರೆ ಒಳ್ಳೆಯದು. ಕಾಂಗ್ರೆಸ್ನಲ್ಲಿ ಮತ್ತೆ ಜಾತಿ ಜನಗಣತಿ ಫೈಟ್ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಈ ರಿಪೋರ್ಟ್ ಬಿಸಿ ತುಪ್ಪವಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಲಿಂಗಾಯತ ಸಮುದಾಯ ಸಿಡಿದೆದ್ದಿವೆ. ದಾವಣಗೆರೆಯಲ್ಲಿ ಮುಂದಿನ ವಾರ ಲಿಂಗಾಯತ ಮಹಾ ಅಧಿವೇಶನ ನಡೆಸಲು ಪ್ಲಾನ್ ಮಾಡಿಕೊಳ್ಳಲಾಗಿದೆ. ವೈಜ್ಞಾನಿಕ ವಾಸ್ತವಾಂಶ ಆಧಾರಿತ ಹೊಸದಾಗಿ ಜಾತಿ ಜನಗಣತಿ ಮಾಡುವಂತೆ ಸಿಎಂಗೆ ಶಾಸಕ ಶಾಮನೂರು ಶಿವಶಂಕರಪ್ಪ ನೇತೃತ್ವದ ನಿಯೋಗ ಮನವಿ ಮಾಡಿದೆ. ವೈಜ್ಞಾನಿಕವಾಗಿಲ್ಲ ನಿಮ್ಮದು, ಈಗ ಅದು ಬೇರೆ ಇರುವ ಸರಿಯಾಗಿ ಮಾಡ್ತಾರೆ ಅಂತ ಹೇಳಿದ್ವಿ. ಎಲ್ಲ ಶಾಸಕರು ಸೈನ್ ಮಾಡಿದ್ದು ಕೊಟ್ಟಿದ್ವಿ. ಸೈನ್ ಮಾಡಿದ್ರೆ ಸುಮಾರು 60 ಜನ ಇದ್ದಾರೆ. ಅವರ 73 ಇದಾವೆ, 60 ಜನ ಸೈನ್ ಮಾಡಿದ್ದಾರೆ. ಇನ್ನು ವಿವಾದದ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ, ಜಾತಿ ಜನಗಣತಿ ವರದಿ ಬಿಡುಗಡೆಯಾದ ನಂತರ ಚರ್ಚೆ ಮಾಡಬೇಕು ಅಂದರು. ನನಗೂ ಗೊತ್ತಿಲ್ಲ. ದಿ ಕಂಟೆಂಟ್ಸ್ ಆಫ್ ದ ರಿಪೋರ್ಟ್ ಐ ಡು ನಾಟ್ ನೋ. ದಿ ಕಂಟೆಂಟ್ಸ್ ಆಫ್ ದ ರಿಪೋರ್ಟ್ ದೇ ಡು ನಾಟ್, ನೋ ಬಡಿ ನೋಸ್. ರಿಪೋರ್ಟಿಗೆ ಗೊತ್ತು ಬಂದಿಲ್ಲ, ಸುಮ್ಮನೆ ಊಹೆಗಳ ಮೇಲೆ ಮಾಡಬೇಕಲ್ವಾ? ಹಾಂ, ಊಹೆಗಳಲ್ವೇನ್ರಿ? ಯಾವ ಸೀನ್ದಿ ರಿಪೋರ್ಟ್ ಅಲ್ಲ, ಎಲ್ಲಿದೆ, ಯಾವಾಗ ಲೀಕ್ ಆಯ್ತಂತೆ? ಎಲ್ಲಿ ಯಾವಾಗ ಲೀಕ್ ಆಯ್ತಪ್ಪ? ಸುಳ್ಳು. ಲೀಕ್ ಆಗಿದೆ ಅಂತ ಅಲಿಗೇಷನ್ ಮಾಡಿದ್ದು ನಮ್ಮ ಸರ್ಕಾರ ಇದ್ದಾಗಲೇ, ಗೊತ್ತಾಯ್ತಾ? ನಿನಗೆ ಅದು ಗೊತ್ತಿಲ್ಲ, ನೀವು ಏನು ಮಾಡೋದು? ನಾವು ಜಾತಿ ಜನಗಣತಿ ವರದಿಯನ್ನೇ ರಿಲೀಸ್ ಮಾಡಬೇಡಿ ಅಂದರೆ ಹೇಗೆ? ಹಾಗಾದ್ರೆ ಸರ್ಕಾರ ಖರ್ಚು ಮಾಡಿದ 168 ಕೋಟಿ ರೂಪಾಯಿ ವೇಸ್ಟ್ ಆಗಲ್ವಾ ಅಂತ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿದರು. ವರದಿನೇ ನೀವು ತರಬೇಡಿ ಹೊರಗಡೆ ಅಂತ ಹೇಳಿದರೆ 168 ಕೋಟಿ ಸರ್ಕಾರ ಯಾಕಾಗಾರೆ ಖರ್ಚು ಮಾಡಿದೆ? ಇಲ್ಲ ವೇಸ್ಟ್ ಅಲ್ವಾ? ಹಾಗಾಗಿ ವರದಿಯನ್ನು ಸರ್ಕಾರ ಪ್ರಕಟಣೆ ಮಾಡಿದರೆ ಒಳ್ಳೆಯದು. ಕಾಂಗ್ರೆಸ್ನಲ್ಲಿ ಈ ಜಾತಿ ಜನಗಣತಿ ವರದಿ ವಿರುದ್ಧ ಲಿಂಗಾಯತ ಶಾಸಕರು ಸಹಿ ಅಭಿಯಾನ ಶುರು ಮಾಡಿದ್ದಾರೆ. ಇದು ಮತ್ತೆ ಲಿಂಗಾಯತ ಸಿಎಂ ಕೂಗು ಭುಗಿಲೇಳುವಂತೆ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕು.